ಇವತ್ತಿನ ಸಂದೇಶದ ಪೀಠಿಕೆ, ನೀವು ಭೂಮಿಗೆ ಉಪ್ಪು ಆಗಿದ್ದೀರಿ. ನಿಮ್ಮನ್ನ ದೇವರು ಲೋಕದಲ್ಲಿ, ಈ ಭೂಮಿಯಲ್ಲಿ ಉಪ್ಪಾಗಿರ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಎ ಕಾಲ್ ಟು ಬಿ ದ ಸಾಲ್ಟ್ ಆಫ್ ದ ಅರ್ತ್. ನಿಮ್ಮನ್ನ ಸಾಧಾರಣ ವ್ಯಕ್ತಿಗಳಾಗಿ ದೇವರು ಕರೆದಿಲ್ಲ, ನಿಮ್ಮನ್ನ ಲೋಕದ ಉಪ್ಪಾಗಿ ದೇವರು ಕರೆದಿದ್ದಾನೆ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಅಂತ ಹೇಳ್ರಿ. ಲೋಕಕ್ಕೆ ಉಪ್ಪಾಗಿದ್ದೀರಾ. ಮತ್ತಾಯ 5:13, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದ್ರೆ ಅದಕ್ಕೆ ಆದ್ದರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನ ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಯಾವ ಕೆಲಸಕ್ಕೂ ಬಾರದು. ಮಾರ್ಕನ ಸುವಾರ್ತೆ 9:50, ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದ್ರೆ ಅದನ್ನು ಇನ್ಯಾತ್ರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರ್ರಿ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 34 ಮತ್ತು 35ನೇ ವಚನ. ಉಪ್ಪಂತೂ ಒಳ್ಳೆಯ ಪದಾರ್ಥವೇ, ಉಪ್ಪು ಸಹ ಸಪ್ಪಗಾದ್ರೆ ಅದಕ್ಕೆ ಇನ್ಯಾತ್ರಿಂದ ರುಚಿ ಬಂದಿತ್ತು. ಅದು ಭೂಮಿಗಾದರೂ ತಿಪ್ಪೆಗಾದರೂ ಯೋಗ್ಯವಲ್ಲ. ಅದನ್ನು ಹೊರಗೆ ಬಿಸಾಡುತ್ತಾರೆ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ ಅಂದನು. ಈ 3 ವಾಕ್ಯಗಳು ನಾನು ನಿಮ್ಮ ಚಿತ್ರಕ್ಕೆ ತರಲಿಕ್ಕೆ ಇಷ್ಟಪಡುತ್ತೇನೆ. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ಪರ್ವತದ ಪ್ರಸಂಗ, ಯೇಸು ಸ್ವಾಮಿಯ ಪರ್ವತದ ಪ್ರಸಂಗ ಸುಪ್ರಸಿದ್ಧವಾದದ್ದು. ಅದು ಬಹಳ ಪ್ರಾಕ್ಟಿಕಲ್ ಆಗಿರುವಂಥದ್ದು. ಬರಲಿಕ್ಕಿರೋದು ಜೀವನದಲ್ಲಿ ಹಮ್ಮಿಕೊಳ್ಳಬೇಕಾದಂತ ಅನೇಕ ಮೌಲ್ಯಗಳನ್ನ ಆಧಾರಿತವಾಗಿರುವಂತ ಉತ್ತಮವಾದಂತ ಪ್ರಸಂಗವಾಗಿತ್ತು ಯೇಸು ಸ್ವಾಮಿಯ ಪರ್ವತ ಪ್ರಸಂಗ. ಆತ್ಮಿಕರನ್ನ ಮಾತ್ರವಲ್ಲ, ಲೋಕದ ಅನೇಕ ಉನ್ನತವಾದ ನಾಯಕರುಗಳ ಸ್ವಭಾವವನ್ನೇ, ಜೀವನ ಶೈಲಿಯನ್ನೇ ಬದಲಾಯಿಸಿರುವಂತದ್ದಾಗಿದೆ. ನಮ್ಮ ದೇಶದ ರಾಷ್ಟ್ರಪಿತರೆನಿಸಿಕೊಂಡಂತ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನ ಶೈಲಿಯನ್ನೇ ರೂಪಾಂತರ ಮಾಡಿಕೊಂಡಂತ ಭಾಗಗಳು ಅಂದ್ರೆ ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5, 6, 7ನೇ ಅಧ್ಯಾಯ ಅವರ ಜೀವನವನ್ನೇ ರೂಪಾಂತರ ಮಾಡಿದಂತ ಅಧ್ಯಾಯಗಳಾಗಿದ್ದವು ಎಂದು ಅವರು ಹೇಳ್ತಾರೆ. ಹಾಗಾದ್ರೆ ಈ ಅಧ್ಯಾಯಗಳಲ್ಲಿ ಪ್ರಮುಖವಾಗಿ ಯೇಸು ಸ್ವಾಮಿ ಮಾತನಾಡಿದಂತ ವಿಷಯಗಳು ಅನೇಕ ಕಾರ್ಯಗಳನ್ನು ತಾನು ಹಂಚಿಕೊಳ್ಳುತ್ತಾನೆ. ನೀತಿಗಾಗಿ ಹಸಿವುಳ್ಳವರಾಗಿರಬೇಕು, ಸಮಾಧಾನ ಪಡಿಸುವವರಾಗಿರಬೇಕು, ಮೋರಲ್ ಆಗಿ ನಾವು ಜೀವನ ಮಾಡಬೇಕಾದ ಕಾರ್ಯಗಳು, ನಿತ್ಯವೂ ನಡವಳಿಕೆಯಲ್ಲಿ ಬರುವಂತ ಸಣ್ಣ ಪುಟ್ಟ ದೋಷಗಳು ಸಹ ನಾವು ಎಚ್ಚರ ಉಳ್ಳವರಾಗಿರಬೇಕು ಎನ್ನುವುದನ್ನು ಗಮನಿಸಿದ ನಂತರ ಯೇಸು ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಅದರ ಗ್ರೀಕಿನ ಮೂಲ ಭಾಷೆಯಲ್ಲಿ ಯು ಅಂಡ್ ಯು ಅಲೋನ್ ಆರ್ ದ ಸಾಲ್ಟ್ ಆಫ್ ದ ವರ್ಲ್ಡ್. ನೀವು ಒಬ್ಬರೇ ಲೋಕಕ್ಕೆ ಉಪ್ಪಾಗಿದ್ದೀರಾ. ಉಪ್ಪು ಅಂದಾಗ ಏನ್ ಮಹಾ ಬಿಡ್ರಪ್ಪ ಉಪ್ಪು, ಸ್ತೋತ್ರ. ಉಪ್ಪೊಂದಿಲ್ಲದೆ ಹೋಗಿದ್ರೆ ಅನೇಕ ಕಾರ್ಯಗಳು ನಡೀತಾನೆ ಇರಲಿಲ್ಲ. ಸ್ತೋತ್ರ. ಯೋಬನ ಪುಸ್ತಕ ಬುಕ್ ಆಫ್ ಜಾಬ್ ಚಾಪ್ಟರ್ 6 ವರ್ಸ್ 6 6ನೇ ವಾಕ್ಯ, ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ? ಸಪ್ಪೆಯನ್ನ ಉಪ್ಪಿಲ್ಲದೆ ತಿನ್ನಬಹುದೇ? ಇದರ ಒಳಗಡೆ ಇರುವಂತ ದೇವಜನರು ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ಉಪ್ಪು ಬಹಳ ಪ್ರಮುಖವಾದಂತ ಒಂದು ವಸ್ತುವಾಗಿದೆ. ಆ ವಸ್ತು ಇಲ್ಲದೆ ಹೋದ್ರೆ ಒಂದೇ ಒಂದು ಕುಟುಂಬದಲ್ಲಿ ಸಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಸಾಕು, ಆ ಕುಟುಂಬ ಡೈವರ್ಸ್ ವರೆಗೂ ಬಂದಿರೋ ಚರಿತ್ರೆಗಳು ಉಂಟು.
ಸಾರಿಗೆ ಹೆಂಡತಿ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದು ಮನೆಯಲ್ಲಿ ಜಗಳಕ್ಕೆ ಕಾರಣವಾಯಿತು. ಆ ಜಗಳ ಎಲ್ಲಿವರೆಗೂ ಹೋಯ್ತು ಅಂದ್ರೆ ವಿವಾಹ ವಿಚ್ಛೇದನೆವರೆಗೂ ಹೋಯ್ತು. ಹಾಗಾದ್ರೆ ಸಣ್ಣ ಉಪ್ಪಾದರೂ ಅದಕ್ಕೆ ಬಹಳ ಬೆಲೆ ಇದೆ. ಏತಕ್ಕೋಸ್ಕರ ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನ ಹೇಳುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದ್ದು ಮಾರ್ಕನಲ್ಲಿ ಹೇಳಿರಲ್ಲ. ಮಾರ್ಕನಲ್ಲಿ ಹೇಳಿರೋದು ಯೋಹನನ್ನಲ್ಲೋ ಲೂಕನಲ್ಲೋ ಬರೆದಿರಲ್ಲ. ಆದ್ರೆ ಈ ಉಪ್ಪಿನ ವಿಷಯ ಮಾತ್ರ ಮಾರ್ಕನ ಸುವಾರ್ತೆಯಲ್ಲೂ ಮತ್ತಾಯನ ಸುವಾರ್ತೆಯಲ್ಲೂ ಲೂಕನ ಸುವಾರ್ತೆಯಲ್ಲೂ ವ್ಯಕ್ತವಾಗಿ ಯೇಸು ಸ್ವಾಮಿ ಹೇಳಿದ ಪದಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಏನು? ಇದನ್ನ ಯಾವುದೇ ಕಾರಣಕ್ಕೂ ಸೈಡ್ ಲೈನ್ ಮಾಡಕ್ಕಾಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾದ್ರೆ ಈ ಉಪ್ಪಿಗೆ ಕೆಲವೊಂದು ಪ್ರತ್ಯೇಕತೆ ಉಂಟು. ಒಂದನೇದಾಗಿ ಯೇಸು ಸ್ವಾಮಿಯ ಸ್ಟೇಟ್ಮೆಂಟ್, ನೀವು ಭೂಮಿಗೆ, ನೀವು ನಿಮ್ಮ ಏರಿಯಾಗೆ, ನೀವು ನಿಮ್ಮ ಮನೆಗೆ, ನೀವು ನಿಮ್ಮ ಸಭೆಗೆ ಮಾತ್ರ ಉಪ್ಪಾಗಿದ್ದೀರಾ ಅಂತ ಯೇಸು ಹೇಳಲಿಲ್ಲ. ಯೇಸು ಸ್ವಾಮಿ ಹೇಳಿದಂತ ಪದ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಹಲ್ಲೆಲೂಯ. ಅಂದ ಹಾಗೆ ಉಪ್ಪಿಗೆ ಅನೇಕ ವಿಧವಾದ ವಿಶೇಷವಾದ ಗುಣಗಳು ಉಂಟು. ಆ ಗುಣಗಳು ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಉಪ್ಪಿಗೆ ವಿಶೇಷವಾದ ಗುಣಗಳುಂಟು, ವಿಶೇಷವಾದಂತ ಸ್ವಭಾವಗಳುಂಟು. ಅದಕ್ಕಾಗಿಯೇ ಉಪ್ಪು ಬಹಳ ಪ್ರಸಿದ್ಧವಾಗಿದೆ. ಸ್ತೋತ್ರ ಬರಲಿಲ್ಲ. ಹಿಂದಿನ ಕಾಲದಲ್ಲಿ ಉಪ್ಪಿನ ಸತ್ಯಾಗ್ರಹನೇ ಮಾಡಿದ್ರು. ಸ್ತೋತ್ರ. ಹಿಂದಿನ ಕಾಲದಲ್ಲಿ ಸಂಬಳ ತಗೋಬೇಕಾದ್ರೆ ಅವರಿಗೆ ಉಪ್ಪಿನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಈಗ ಎಲ್ಲ ಕಾಯಿನ್ಗಳು ನೋಟುಗಳು ಎಲ್ಲ ಬಂದಿದೆ. ಹಿಂದೆ ಉಪ್ಪು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಸ್ತೋತ್ರ. ಉಪ್ಪು ಈಗ ನಮಗೆ ಬಹಳ ಸಿಗ್ತಾ ಇರೋದ್ರಿಂದ ಅದಕ್ಕೆ ಬೆಲೆ ಇಲ್ಲ. ಆದ್ರೆ ಉಪ್ಪಿಲ್ಲದೆ ನೀವು ಊಟ ಮಾಡಕ್ ಆಗೋದಿಲ್ಲ. ಉಪ್ಪಿಗೆ ವಿಶೇಷವಾದ ಗುಣ ಇದೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಯೇಸು ಸ್ವಾಮಿ ನೋಡ್ರಿ, ಈ ಉಪ್ಪಿನ ಪ್ರತ್ಯೇಕತೆಯಲ್ಲಿ ನಾನು ಹೇಳ್ತಾ ಬರುವಾಗ ಹೀಗೆ ನನ್ನ ನೆನಪಿಗೆ ಬರ್ತಾ ಇದೆ. ನೀವು ಎಲ್ಲಾ ಮಸಾಲೆ ಪೌಡರ್ ಸ್ಟೀಲ್ ಡಬ್ಬದಲ್ಲಿ ಹಾಕ್ತೀರಾ, ಖಾರದ ಪುಡಿ ಸ್ಟೀಲ್ ಡಬ್ಬದಲ್ಲಿ ಹಾಕ್ತೀರಾ, ಅರಸಿನ ಪುಡಿ ಸ್ಟೀಲ್ ಡಬ್ಬದಲ್ಲಿ ಹಾಕ್ತೀರಾ. ಆದ್ರೆ ಉಪ್ಪು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತೀರಾ. ಸ್ತೋತ್ರ. ಮನೆಯಲ್ಲಿ ಹಂಗಂತ ನೀವು ಒಂದು ದಿನ ಖಾರ ಜಾಸ್ತಿ ಆಯ್ತೋ ಇಲ್ಲ ಖಾರ ಕಡಿಮೆ ಆಯ್ತೋ ಜಗಳ ಬರಲ್ಲ. ಉಪ್ಪಿಲ್ಲಾದ್ರೆ ಇದು ಯಾರು ತಿನ್ಬೇಕು, ನಾಯಿ ತಿನ್ನಕ್ ಮಾಡಿದೀಯಾ ಅಂತ ಗಂಡ ಕೇಳ್ತಾನೆ. ಉಪ್ಪು ಈ ಸಾಂಬಾರ್ಗೆ ಟೇಸ್ಟ್ ಕೊಡೋದು, ಈ ಒಂದು ಸ್ವಲ್ಪ ತಾಯಿದಿರ ಕೈಯಿಂದ ತೆಗೆದು ಹಿಂಗಾಕ್ತಾರಲ್ಲ ಆ ಉಪ್ಪು ಈ ಇಡೀ ಸಾಂಬಾರನ್ನ, ಇಡೀ ಸಾರನ್ನ, ಇಡೀ ಆ ಬಿರಿಯಾನಿಯನ್ನ ಟೇಸ್ಟ್ ತರೋದೇ ಈ ಉಪ್ಪಾಗಿದೆ. ನಾನು ಅದನ್ನ ಕೇಳಿದಾಗ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಈ ಲೋಕಕ್ಕೆ, ಈ ಭೂಮಿಗೆ ನಾವು ಉಪ್ಪಾಗಿದ್ದೀವ. ಹಾಗಾದ್ರೆ ನಮ್ಮಲ್ಲಿ ಕೆಲವೊಂದು ಪ್ರತ್ಯೇಕತೆ ದೇವರು ಇಟ್ಟಿದ್ದಾನೆ. ನಮ್ಮನ್ನ ಸೃಷ್ಟಿ ಮಾಡಿದಾಗ ಸಾಧಾರಣ ವ್ಯಕ್ತಿಗಳಾಗಿ ಸೃಷ್ಟಿ ಮಾಡಿಲ್ಲ. ನಮ್ಮಲ್ಲಿ ಕೆಲವೊಂದು ವಿಶೇಷವಾದ ಗುಣಗಳನ್ನ ಇಟ್ಟು ದೇವರು ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸ್ತೋತ್ರ. ವಿಶೇಷವಾದಂತ ಗುಣಗಳು. ಉಪ್ಪು ಇಲ್ಲ ಅಂದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ. ಏನ್ರಿ ಸಪ್ಪೆ ಇದೆ. ನೀವು ಯಾವ್ದಾದ್ರು ಹೋಟ್ಲಿಗೆ ಹೋಗ್ರಿ, ಟೇಬಲ್ ಮೇಲೆ ಫಸ್ಟ್ ಏನಿರುತ್ತೆ? ಚಿಕ್ಕ ಡಬ್ಬದಲ್ಲಿ ಉಪ್ಪಿಟ್ಟಿರ್ತಾರೆ. ಸ್ತೋತ್ರ. ನೀವು ಎಲ್ಲೂ ಹೋದ್ರೂ ಉಪ್ಪಿರ್ಬೇಕು. ಉಪ್ಪಿಲ್ಲಾದ್ರೆ ಏನ್ರಿ ಸಪ್ಪೆ ಇದೆ ಅಂತಾರೆ. ಕಾರಣ ಉಪ್ಪು ಪ್ರಾಮುಖ್ಯತೆ ಉಳ್ಳದು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀನು ನಿನ್ನ ಕುಟುಂಬದಲ್ಲಿ ಪ್ರಮುಖವಾದ ವ್ಯಕ್ತಿ. ಒಂದು ಪಕ್ಷ ನಿನ್ನನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ರು ಪರವಾಗಿಲ್ಲ, ನೀನ್ ಇಲ್ಲದಿದ್ರೆ ನಡೆಯಲ್ಲ ಕಾರ್ಯ. ನಂಬೋರ್ಗಾಗಿ ಸ್ತೋತ್ರ ಹೇಳ್ತೀನಿ. ನಿನಗಿಂತ ಸಾಮರ್ಥ್ಯ ಉಳ್ಳವರು, ನಿನಗಿಂತ ಯೋಗ್ಯತೆ ಉಳ್ಳವರು, ಅಲ್ಲಲ್ಲೂ ಈ ಮುಂಚೂಣಿಯಲ್ಲಿ ನಿಲ್ಲುವವರು, ಹಣ ಇರೋರು ಎಲ್ಲರೂ ಇರ್ಬೋದು. ಆದ್ರೆ ನೀನು ನಿನ್ನ ಕುಟುಂಬಕ್ಕೆ ಉಪ್ಪಾಗಿ
ಉಪ್ಪಾಗಿರೋದ್ರಿಂದ ಆ ರುಚಿ ಆ ಕುಟುಂಬದಲ್ಲಿ ಏನಾದ್ರೂ ನಡೀತಾ ಇದ್ರೆ ಅದು ನಿನ್ನ ಮೂಲಕವಾಗಿರುತ್ತದೆ. ಇವತ್ತು ದೇಶದಲ್ಲಿ ಏನಾದ್ರೂ ನಡೀತಾ ಇದ್ರೆ ಅದಕ್ಕೆ ಪ್ರಾರ್ಥನೆ ಮಾಡುವ ಒಂದು ಸಣ್ಣ ಗುಂಪಿನ ದೇವ ಮಕ್ಕಳು ಇರೋದ್ರಿಂದ ಈ ಉಪ್ಪು ಬೆಲೆ ಉಳ್ಳದಾಗಿದೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಉಪ್ಪುಗಳು ಮಾತ್ರ ಸ್ತೋತ್ರ ಹೇಳಿ, ಸ್ತೋತ್ರ. ಆಮೇಲೆ ಈ ಉಪ್ಪಿನ ವಿಶೇಷತೆ ಹೇಳ್ತಾ ಹೋದ್ರೆ ಬಹಳ ಕಾರ್ಯಗಳನ್ನು ಹೇಳ್ಬೋದು. ಶಾರ್ಟ್ ಆಗಿ ಸ್ವೀಟ್ ಆಗಿ ಬೇಗನೆ ಹೇಳಿ ನಿಲ್ಲಿಸ್ತೀನಿ. ಒಂದು, ನೀವು ಲೋಕಕ್ಕೆ ಭೂಮಿಗೆ ಉಪ್ಪಾಗಿದ್ದೀರಾ. ಈ ಉಪ್ಪು ಸಪ್ಪಗೆ ಇರಂಗಿಲ್ಲ, ಉಪ್ಪು ರುಚಿ ಕೊಡುವಂಥದ್ದಾಗಿರ್ಬೇಕು. ಹಾಗಾದ್ರೆ ಉಪ್ಪು ಎಲ್ಲ ಕಡೆ ಇರಂಗಿಲ್ಲ. ಉಪ್ಪಿನ ವಿಶೇಷತೆಯಲ್ಲಿ ಒಂದು ವಿಶೇಷ, ನೀನು ನಾನು ಜಾಸ್ತಿ ಆದರೂ ತಪ್ಪೆ, ಕಡಿಮೆ ಆದರೂ ತಪ್ಪೆ. ಸ್ತೋತ್ರ. ನಿನಗೂ ನನಗೂ ಇರಬೇಕಾದ ಒಂದು ಪ್ಲೇಸ್ ಇದೆ, ಆ ಪ್ಲೇಸನ್ನು ಬಿಟ್ಟು ಹೋಗಂಗಿಲ್ಲ. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸಾಂಬಾರಿಗೆ ಮೆಣಸಿನ ಪುಡಿ ಹಾಕಿದಷ್ಟು ಇಲ್ಲ ಬೇರೆ ಏನೋ ತರಕಾರಿ ಹಾಕಿದಷ್ಟು ಉಪ್ಪು ಹಾಕಕ್ಕಾಗುತ್ತಾ? ಉಪ್ಪು ಚುಟ್ಕೆ ಹಿಂಗೆ ಹಾಕ್ತಾರೆ. ಯಾಕಂದ್ರೆ ಸ್ವಲ್ಪ ಆದ್ರೂ ಸರಿ, ಪೂರ್ತಿ ಸಾಂಬಾರನ್ನ ನಿಯಂತ್ರಣ ಮಾಡೋದು ಈ ಉಪ್ಪೆ. ಆಮೇಲೆ ನಿನ್ನನ್ನು ನನ್ನನ್ನ ಲೋಕದ ಜನ ತುಚ್ಛವಾಗಿ ಅಲ್ಪವಾಗಿ ಏನಕ್ಕೆ ಬೇಡದವ್ರಂತ ಹೇಳಿದ್ರು, ನಾವಿಲ್ಲದಿದ್ರೆ ರುಚಿ ಇಲ್ಲ ಕಣ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೀವು ಎಂತ ಭಾವದವರಾಗಿರ್ರಿ? ನೀವು ಲೋಕದಲ್ಲಿ ಉಪ್ಪಾಗಿದ್ದೀರಾ, ಆದ್ರೆ ನಿಮ್ಮ ಭಾವ ಹೇಗಿರ್ಬೇಕು? ಪರಲೋಕದ ಭಾವವಾಗಿರಬೇಕು. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ಅರ್ಥ ಆಗೋರು ಮಾತ್ರ ಗಮನ ಇಟ್ಕೊಳ್ರಿ. ನಾನು ವಾಸ ಮಾಡ್ತಿರೋದು ಲೋಕದಲ್ಲಿ, ಲೋಕ ಎಂಬ ಸಮುದ್ರದಲ್ಲಿ. ಸಮುದ್ರ ಎನ್ನುವುದು ಅದು ಉಪ್ಪು ನೀರಿನಿಂದ ತುಂಬಿರುವಂಥದ್ದು. ಆದ್ರೆ ಈ ಲೋಕ ಎಂಬ ಸಮುದ್ರದಲ್ಲಿ ಈ ಉಪ್ಪು ಅನೇಕರಿಗೆ ಪ್ರಯೋಜನಕ್ಕೆ ಬರಬೇಕಾಗಿದೆ. ಭೂಮಿಗೆ ನಾವು ಪ್ರಯೋಜನ ಉಳ್ಳವರಾಗಿರಬೇಕು. ಸ್ವಕಾರ್ಯ ಜಿಂದಾಬಾದ್, ಸ್ವಕಾರ್ಯ ಜಿಂದಾಬಾದ್, ಸ್ವಕಾರ್ಯ ಜಿಂದಾಬಾದ್ ಅಂತ ಬದುಕೋದಕ್ಕಲ್ಲ ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದು. ನಾವು ಅನೇಕರಿಗೆ ಉಪಯೋಗಕ್ಕೆ ಬರುವವರಾಗಿರಬೇಕು. ಅನೇಕ ಕುಟುಂಬಗಳಿಗೆ ಉತ್ತಮವಾದ ನಡವಳಿಕೆಯನ್ನ ತೋರಿಸಿಕೊಡುವವರಾಗಿರಬೇಕು. ಉತ್ತಮವಾದ ಮಾದರಿ ಉಳ್ಳವರಾಗಿರಬೇಕು. ಉತ್ತಮ ಸಾಕ್ಷಿ ಉಳ್ಳವರಾಗಿರಬೇಕು. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನಗೊಂದು ಸಂಶಯ, ಎಲ್ಲೋ ಅದರಲ್ಲಿ ಕಡಿಮೆ ಬಂದಿದೆ ಅಂತ ಅನಿಸ್ತಾ ಇದೆ. ಸಪ್ಪೆ ಆಗಬಾರದು. ನೀವು ಭೂಮಿಗೆ ಉಪ್ಪಾಗಿದ್ದೀರಾ, ನೀವು ಸಪ್ಪೆಗೆ ಇರಂಗಿಲ್ಲ. ನೀವು ಸಪ್ಪೆ ಆಗೋದಕ್ಕೆ ದೇವರ ಅನುಮತಿ ಮಾಡೋದಿಲ್ಲ. ಕಿವಿ ಉಳ್ಳವನು ಕೇಳಲಿ. ನಿನ್ನ ಮೂಲಕ ಅನೇಕ ಕುಟುಂಬ ರಕ್ಷಣೆ ಮಾರ್ಗಕ್ಕೆ ಬರಬೇಕು. ನಿನ್ನ ಮೂಲಕ ಅನೇಕ ವ್ಯಕ್ತಿಗಳು ದೇವರನ್ನ ಕಂಡುಕೊಳ್ಳಬೇಕು. ನಿನ್ನ ಮೂಲಕ ಹೊಡೆದೋಗಿರೋ ಕುಟುಂಬಗಳು ದೇವರ ಕೃಪೆಯಲ್ಲಿ ಒಂದಾಗಿ ಜೀವನ ಮಾಡಬೇಕು, ಸಮಾಧಾನ ಕಂಡುಕೊಳ್ಳಬೇಕು. ಅದಕ್ಕೋಸ್ಕರನೇ ದೇವರು ನಿನ್ನನ್ನ ಈ ಭೂಮಿಗೆ ಉಪ್ಪಾಗಿಟ್ಟಿರೋದು. ಸ್ತೋತ್ರ. ನೀವು ಯಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಸ್ವಭಾವ, ನೂತನ ಮನಸ್ಸುಳ್ಳವರಾಗಿರಬೇಕು. ಬ್ರಾಡ್ ಮೈಂಡ್ ಉಳ್ಳವರಾಗಿರಬೇಕು, ವಿಶಾಲ ಮನಸ್ಸುಳ್ಳವರಾಗಿರಬೇಕು. ಸಣ್ಣ ಬುದ್ಧಿ, ಸಣ್ಣ ಸ್ವಭಾವ, ಅದೇ ಹಳೆ ಚಾಲ್ತಿಯಲ್ಲಿ ಇರುವಂತ ಹಳೆ ನಡವಳಿಕೆ. ಐ ಕಮಾಂಡ್, ಇವತ್ತು ಅಗ್ಲತ್ತಿನಲ್ಲಿ ನಿಮಗೆ ಆಜ್ಞೆ ಮಾಡ್ತಾ ಇದ್ದೇನೆ, ಅವುಗಳನ್ನು ಬಿಟ್ಟು ಹೊರಗಡೆ ಬನ್ರಿ. ನಿಮ್ಮನ್ನ ದೇವರು ಶ್ರೇಷ್ಠವಾದ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ನೀನು ಹೋಗುವಂತ ಆಫೀಸಿನಲ್ಲಿ, ನೀನು ಹೋಗುವ ಕಾಲೇಜಿನಲ್ಲಿ, ನೀನು ಹೋಗುವಂತ ಸಭೆಯಲ್ಲಿ, ನೀನು ವಾಸ ಮಾಡುವ ಸುತ್ತಮುತ್ತಲಿನ ಜನರ ಮಧ್ಯದಲ್ಲಿ ನೀನು ಹೇಗಿದ್ದೀಯ ಅಂತ ನಿನ್ನನ್ನೇ ನೀನು ಒಮ್ಮೆ ಪರೀಕ್ಷೆ ಮಾಡಿ ನೋಡು. ಸಭೆಗೆ ಬಂದಾಗ ಎಲ್ಲರೂ ದೇವದೂತರ ತರನೇ ಇರ್ತಾರೆ, ಮನೆ ಹತ್ರ ಭೂತ ತರ ಇರ್ತಾರೆ. ಸಭೆಗೆ ಬಂದಾಗ ಎಲ್ಲರೂ ಮರಿಯಮ್ಮನ ತರನೇ ಇರ್ತಾರೆ, ಆದ್ರೆ ಕೊಳಾಯಿ ನೀರು ಹಿಡಿಯಕ್ಕೆ ಹೋದ್ರೆ ಮಾರಿಯಮ್ಮನ ತರ ಇರ್ತಾರೆ. ಸ್ತೋತ್ರ, ಹಲ್ಲೆಲೂಯ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ. ಆಮೇಲೆ ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ. ಹೊಸ ಮನಸ್ಸು, ನೂತನ ಮನಸ್ಸುಳ್ಳವರಾಗಿರ್ರಿ.
ನನ್ನನ್ನು ದೇವರು ಇಲ್ಲಿಂದ ಬೇರ್ಪಡಿಸಿದ್ದಾನೆ. ನಿಮ್ಮನ್ನ ನನ್ನನ್ನ ದೇವರು ಸಮುದ್ರ ಎಂಬ ಲೋಕದಿಂದಾನೇ ಉಪ್ಪು ಎಲ್ಲಿಂದ ಬರೋದು ಹೇಳ್ರಿ? ಉಪ್ಪು ಎಲ್ಲಿಂದ ಬರೋದು? ಅಲ್ಲಿಂದ ಲೋಕದಿಂದ ದೇವರು ನಮ್ಮನ್ನ ಬೇರ್ಪಡಿಸಿದ್ದಾನೆ. ಸಮುದ್ರದಲ್ಲಿದ್ದಾಗ ನೋಡ್ರಪ್ಪ ಉಪ್ಪು ಎಷ್ಟು ಚಂದಾಗಿದೆ ಯಾರಾದ್ರೂ ಹೇಳಿದ್ರ? ಕಮಾನ್, ಸಮುದ್ರವನ್ನ ನೋಡಿ ಯಾರಾದ್ರೂ ಹಬ್ಬ ವಾಟ್ ಎ ಬ್ಯೂಟಿಫುಲ್ ಸಾಲ್ಟ್ ಅಂತ ಹೇಳಿದ್ರ? ಎಲ್ರು ಹೇಳ್ತಾರೆ ಎಂತ ಒಳ್ಳೆ ನೋಡ್ರಿ ಎಂತ ಸೂಪರ್ ಆಗಿದೆ ಸಮುದ್ರ ಅಂತಾರೆ. ಕಡಲು ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ. ಉಪ್ಪು ಚೆನ್ನಾಗಿದೆ ಅಂತ ಹೇಳಲ್ಲ. ಆದ್ರೆ ಆ ಕಡಲಿನಿಂದ ಈ ಉಪ್ಪನ್ನ, ಆ ನೀರಿನಿಂದ ಮೂಲಕ ಉಪ್ಪನ್ನ ಬೇರ್ಪಡಿಸುವಾಗ ಅದೇ ರೀತಿಯಲ್ಲಿ ಪಾಪದಲ್ಲಿದ್ದಂತ, ನಾಶನದಲ್ಲಿದ್ದಂತ, ಶಾಪದಲ್ಲಿ ಬಿದ್ದಿದ್ದಂತ, ಜ್ಞಾನ ನಷ್ಟವನಾಗಿ, ಬುದ್ಧಿ ಇಲ್ಲದವನಾಗಿ, ಕಂಡವುಗಳಿಗೆಲ್ಲ ನಮಸ್ಕಾರ ಮಾಡಿ ಅಡ್ಡ ಬಿದ್ದು, ಕಣ್ಣಿದ್ರು ಕಾಣದೆ, ಕಿವಿ ಇದ್ರು ಕೇಳದೆ ಇರುವ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಿದ್ದಂತ ನಾವುಗಳು ಸತ್ಯವನ್ನ ಅರಿತಾಗ ದೇವರು ಲೋಕ ಎಂಬ ಸಮುದ್ರದಿಂದ ನನ್ನನ್ನು ಸಪರೇಟ್ ಮಾಡಿ, ಅಂದ್ರೆ ಜಲ್ಡೆ ಹಿಡಿದು ಹೊರಗಡೆ ತಂದನು. ಹೊರಗಡೆ ಯಾರಿಗಾದ್ರೂ ಅರ್ಥ ಆದ್ರೆ ಅವ್ರು ಮಾತ್ರ ಸ್ತೋತ್ರ ಹೇಳ್ರಿ. ಅರ್ಥ ಆಗದೆ ಇರೋರ್ಗೆ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ. ಹಲ್ಲೆಲೂಯ. ಗಮನಿಸ್ರಿ, ಅವನು ಜಲ್ಡೆ ಹಿಡಿದು ಹೊರಗಡೆ ತಂದ. ಎಲ್ಲಿಗೆ ತಂದ? ಒಬ್ಬನು ಕ್ರಿಸ್ತನಲ್ಲಿ ಆದರೆ ಅವನು ನೂತನ ಸೃಷ್ಟಿಯಾಗಿರ್ತಾನೆ. ಹಳೇದೆಲ್ಲ ಮುಗೀತು, ಹಳೆ ಕತೆ ಹೋಯ್ತು, ಹಳೆ ಜಗಳ ಹೋಯ್ತು, ಹಳೆ ಹೊಟ್ಟೆ ಕಿಚ್ಚು ಹೋಯ್ತು, ಸ್ತೋತ್ರ ಹೇಳ್ತಾ ಇಲ್ಲ. ಹಳೆ ಕಕ್ಷ ಭೇದ ಹೋಯ್ತು, ಹಳೆ ದುಂದುತನ ಹೋಯ್ತು, ಹಳೆ ಅಸೂಯೆ ಹೋಯ್ತು, ಹಳೆ ಕೆಟ್ಟತನದ ಸ್ವಭಾವ ಹೋಯ್ತು, ಹಳೆ ಸಂಸ್ಕೃತ ಭಾಷೆ ಹೋಯ್ತು, ಎಲ್ಲ ಹೊಸದಾಗಿದೆ. ಅವಾಗ ನೀನು ಯಾರು ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಅವಾಗ ಯಾರು ನಿನ್ನ ಯೋಚನೆ ಮಾಡ್ತಾರೆ, ಬಿಡ್ರೆ ಅವನೊಬ್ಬ ಕುಡುಕ, ಬಿಡ್ರೆ ನಮ್ಗೆ ಗೊತ್ತಿಲ್ವ ಅವನು ಕುಡುಕ ಅಂತ. ಅದೇ ಈಗ ನಿಮ್ಮನ್ನು ನೋಡಿದವರು, ಅವನು ಹಳೆ ಜೀವನ ನೋಡಿದ್ದೆ ಕಣ್ರಿ, ಈಗ ಅವನು ತುಂಬಾ ಬದಲಾವಣೆ ಆಗ್ಬಿಟ್ಟಿದ್ದ ಕಣ್ರಿ. ಏನಂದ್ರೆ ದೇವರು ನಿನ್ನನ್ನ ಆ ಸಮುದ್ರದಿಂದ ಸಪರೇಟ್ ಮಾಡಿದನು. ಪಾಪದ ಲೋಕದಿಂದ ದೇವರು ನಿನ್ನ ಕೃಪಾ ಲೋಕಕ್ಕೆ ತಂದನು. ಪಾಪದ ದಾಸತ್ವದಿಂದ ಯೇಸುವಿನ ರಕ್ಷಣೆ ಮಾರ್ಗಕ್ಕೆ ತಂದವನಾಗಿದ್ದ. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. Hallelujah. You are separated from the world. ನೀವು ಡೋಂಟ್ ಟ್ರಾನ್ಸ್ಫಾರ್ಮ್ ಟು ದ ವರ್ಲ್ಡ್. ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ. ನಮ್ಮ ಸಂಸ್ಥಾನವು ಈ ಲೋಕದ ಸಂಸ್ಥಾನವಲ್ಲ. ನಮ್ಮ ಸಂಸ್ಥಾನವು ಪರಲೋಕದ ಸಂಸ್ಥಾನವಾಗಿರೋದ್ರಿಂದ ನಾವು ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಉಳ್ಳವರು. ದೇವರ ವಾಕ್ಯ ಹೇಳುತ್ತದೆ ಸತ್ಯವೇದ ಗ್ರಂಥದಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ಸೇರಿ. ಅದಕ್ಕೆ ಮೇಲಿನ ವಾಕ್ಯದಿಂದ ಓದಮ್ಮ. ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು. ಪ್ರೈಸ್ ದ ಲಾರ್ಡ್. ಕ್ರೈಸ್ತರು ದೇವರನ್ನ, ಕ್ರಿಸ್ತನನ್ನ ಅಂಗೀಕರಿಸಿದವರು ಇದರ ಒಳಗಡೆ ಇದ್ರೆ ಅವರು ಮಾತ್ರ ಆಮೇಲೆ ಹೇಳ್ರಿ. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದವರು. ಅನ್ಯ ಜನರ ಸಂಸರ್ಗದಿಂದ ನಿಮ್ಮನ್ನು ನೀವು ಕೆಡಿಸ್ಕೊಳ್ಬಾರದು. ಕಾರಣ ನೀವು ಮತ್ತೆ ಹೋಗಿ ಸಮುದ್ರಕ್ಕೆ ಬೀಳೋರಲ್ಲ. ಸಮುದ್ರದಿಂದ ತೆಗೆದು ನಿಮ್ಮನ್ನು ಲೋಕಕ್ಕೆ, ಭೂಮಿಗೆ ಉಪ್ಪಾಗಿ ದೇವರು ಮಾಡಿದ್ದಾನೆ. ಅನ್ಯ ಜನರ ಸಂಸರ್ಗದಿಂದ ನಿಮ್ಮನ್ನೇ ನೀವು ಕೆಡಿಸ್ಕೊಳ್ಬಾರದು. ಅದರ ಅರ್ಥ ನೀವು ಕೆಡಿಸ್ಕೊಳ್ಳಬಹುದು. ನೀನು ಈ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆದ್ರೆ ನಿನ್ನನ್ನೇ ನೀನು ಕೆಡಿಸ್ಕೊಳ್ಳೋನಾಗಿರ್ತೀಯ. ಆಮೇಲೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ಸೇರಿ ಇಜ್ಜೋಡಾಗಬೇಡ್ರಿ. ಡೋಂಟ್ ಮಿಂಗಲ್ ವಿತ್ ಅನ್ಬಿಲೀವರ್ಸ್. ಅದು ಹೆಂಗೆ ಪಾಸ್ಟ್ರೆ? ನಮ್ಮ ಆಫೀಸಲ್ಲಿ ಎಲ್ಲರೂ ಅನ್ಬಿಲೀವರೇ ಇದ್ದಾರೆ. ನಾನು ಹೇಳಿದ ಅವ್ರ ಜೊತೆ ಇಜ್ಜೋಡಾಗಬೇಡ್ರಿ. ಇಜ್ಜೋಡಾಗೋದಂದ್ರೆ ಏನು? ಕಸಿ ಮಾಡ್ದಂಗೆ. ಅವರು ನೀವು ಒಂದೇ ದೇಹ, 2 ದೇಹ ಒಂದೇ ಆತ್ಮ ನಂಗೆ ಬೆರ್ತು ಬಿಡ್ಬೇಡ್ರಿ ಅಂತ. ಸ್ತೋತ್ರ. ಕೊಲಿಗಾಗೇ ಇರಲಿ. ನಿನ್ ಲೈಫ್ ಪಾರ್ಟ್ನರ್ ಆಗಬಾರ್ದು. ಆರಂಭದಲ್ಲಿ ಕೊಲಿಗು ಅಂತ ಇರ್ತಾರೆ, ಆಮೇಲೆ ನಮ್ಮನ್ನು ಕೊಲೆಗೆ ತಂದು ಇಡ್ತಾರೆ ಇಲ್ಲಿ. ಹಲೋ, ಅರ್ಥ ಆಗ್ತಾ ಇದೆಯಾ? ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ನೀವು ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ
ಅಧರ್ಮಕ್ಕೂ ಜೊತೆ ಏನು? ಧರ್ಮಕ್ಕೂ ಅಧರ್ಮಕ್ಕೂ ನಿನ್ನನ್ನು ದೇವರು ಧರ್ಮದಲ್ಲಿ ಜೀವಿಸೋದಕ್ಕೆ, ಧರ್ಮ ಕಾರ್ಯವನ್ನ ಮಾಡೋದಕ್ಕೆ, ಧರ್ಮದಲ್ಲಿ ನಡೆಯೋದಕ್ಕೋಸ್ಕರ ದೇವರು ನಿನ್ನನ್ನು ಸಪರೇಟ್ ಮಾಡಿರುವಾಗ ನೀನು ಅಧರ್ಮದ ಜೊತೆ ಹೋಗಿ ಕೈ ಜೋಡಿಸಬೇಡ. ನೀನು ಭೂಮಿಗೆ ಉಪ್ಪಾಗಿದೆಯಾ ಅನ್ನೋದನ್ನ ಮರಿಬೇಡ. ಮುಂದಕ್ಕೆ ಯಸ್. ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕತ್ತಲೆ ಇದ್ರೆ ಬೆಳಕು ಬಂದ್ರೆ ಕತ್ತಲೆ ಮಾಯ. ನೀನ್ ಬೆಳಕಿನವನಾಗಿರೋದಾದ್ರೆ, ನಿನ್ನಲ್ಲಿ ಕ್ರಿಸ್ತನ ಬೆಳಕಿರೋದಾದ್ರೆ, ಆ ನೀತಿ ಸೂರ್ಯನು ನಿನ್ನ ಒಳಗಡೆ ಪ್ರಕಾಶವನ್ನ ಕೊಟ್ಟಿರೋದಾದ್ರೆ, ನಿನಗೆ ಜ್ಞಾನ ದೃಷ್ಟಿಯ ಪ್ರಕಾಶವಾಗಿರೋದಾದ್ರೆ ಮತ್ತೆ ಕತ್ತಲೆಯ ಜೀವನಕ್ಕೆ ಹೋಗಬೇಡ. ನೀನು ಹೋಗುವ ಸ್ಥಳದಲ್ಲಿ ಕತ್ತಲೆಯ ಜೊತೆ ಸೇರಿ ನೀನು ಕತ್ತಲೆ ಆಗಬೇಡ. ನಿನ್ನ ಜೀವನ ಕತ್ತಲೆ ಆಗಿಬಿಡುತ್ತದೆ. ಅದಕ್ಕೋಸ್ಕರವೇ ಕರ್ತನಾದ ದೇವರು ನಿನ್ನನ್ನು ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಿದಾತನ ಗುಣಾತಿಶಯವನ್ನ ಪ್ರಚಾರ ಮಾಡೋದಕ್ಕೆ ಅವನು ನಿನ್ನನ್ನು ಯಾಜಕ ವರ್ಗದವರಾಗಿ, ಯಾಜಕ ವಂಶಸ್ಥರಾಗಿ, ರಾಜ ವಂಶಸ್ಥರಾಗಿ, ಅವನು ಸ್ವಕೀಯ ಪ್ರಜೆಗಳಾಗಿ ನಿಮ್ಮನ್ನು ಅಲ್ಲಿಂದ ಆರಿಸಿ ತೆಗೆದುಕೊಂಡಿದ್ದಾನೆ. ಮತ್ತೆ ಕತ್ತಲೆಗೆ ಹೋಗಬೇಡ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಮತ್ತೆ ಕತ್ತಲೆಗೆ ಹೋಗ್ಬೇಡ್ರಿ. ಬೆಳಕಿಗೂ ಕತ್ತಲೆಗೂ ಒಡನಾಟ ಏನು? ಆಮೇಲೆ ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಕ್ರಿಸ್ತನಿಗೂ ಸೈತಾನನಿಗೂ. ಬನ್ನಿ ನಾವು ಒಂದೇ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಣ. ಸ್ತೋತ್ರ. ದಟ್ ಈಸ್ ಯುವರ್ ಕಿಂಗ್ಡಮ್, ದಿಸ್ ಇಸ್ ಮೈ ಕಿಂಗ್ಡಮ್. ಸ್ತೋತ್ರ. ಪಾರ್ಟ್ನರ್ಶಿಪ್, ನೋ ಕಿಂಗ್ಡಮ್ ವಿತ್ ಸೈತಾನ್. ದೇವ ಮಕ್ಕಳಿಗೂ ದೇವ ಜನರಿಗೂ ನಿಮ್ಮನ್ನ ಲೋಕದಿಂದ ದೇವರು ಸಪರೇಟ್ ಮಾಡಿರೋ ಉದ್ದೇಶ ಏನು? ನೀವು ಭೂಮಿಗೆ ಉಪ್ಪು ಸಪ್ಪೆಗೆ ಆಗಂಗಿಲ್ಲ. ನಿಮ್ ಸ್ತೋತ್ರ ಸಪ್ಪೆ ಆಗಂಗಿಲ್ಲ. ಇವತ್ತು ಯಾರು ಸ್ತೋತ್ರ ಹೇಳಲ್ಲ ನಂಗೆ ಗೊತ್ತು, ಅದಕ್ಕೆ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಗ್ರಂಥ ಹೇಳುತ್ತದೆ, ಕೀರ್ತನೆ 1:1 ನಾವು ಕಾಣುತ್ತೇವೆ, ದುಷ್ಟನ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ಕುಳಿತುಕೊಳ್ಳದೆ, ಧರ್ಮನಿಂದಕರ ಸಂಗಡ ನಿಂತುಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನಾಗಿರುತ್ತಾನೆ. ನಿನ್ನನ್ನು ದೇವರು ಧನ್ಯ ಅವಸ್ಥೆಗೆ ತರೋದಕ್ಕೆ ಇಚ್ಛೆ ಮಾಡಿರೋದ್ರಿಂದಲೇ ಸಮುದ್ರ ಎಂಬ ಅಲ್ಲಲ್ಲಿ ಆ ನೀರಿನಿಂದ ದೇವರು ನಿನ್ನನ್ನು ಬೇರ್ಪಡಿಸಿ ಲೋಕಕ್ಕೆ, ಭೂಮಿಗೆ ಉಪ್ಪಾಗಿ ಮಾಡಿರೋದ್ರಿಂದ ಮತ್ತೆ ಹೋಗಿ ದುಷ್ಟರ ಸಹವಾಸ ಮಾಡಬೇಡ. ದುಷ್ಟರ ಸಂಸರ್ಗದಿಂದ ನಿನ್ ಸನ್ಮಾರ್ಗ ತಪ್ಪಿ ಬಿಡುತ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನ ಬರೆದ ಪತ್ರಿಕೆ 1:27, ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವಂತ ಭಕ್ತಿ. ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಪ್ರಪಂಚದ ದೋಷವು ನಿಮ್ಮಲ್ಲಿ ಹತ್ತದಂತೆ ನೋಡಿಕೊಂಡಿರೋದೇ ಅಂದ್ರೆ ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ಳೋದು ಪ್ರಪಂಚದ ದೋಷ. ಪ್ರಪಂಚದಲ್ಲಿ ಅನೇಕ ದೋಷ ಕಾರ್ಯಗಳಿದೆ. ಅವ್ರು ಸರಿನಾ ಇವ್ರು ಸರಿನಾ ಅಂತ ನೀನು ಹೋಗಿ ಅದು ಮಾತಾಡಿ ಇದು ಮಾತಾಡಿ ನಿನ್ನನ್ನು ನೀನು ದೋಷ ಕಾರ್ಯಗಳಿಗೆ ಒಳಪಡಿಸಿಕೊಳ್ಬೇಡ. ದೇವರ ವಾಕ್ಯ ಹೇಳುತ್ತದೆ, ಪ್ರಪಂಚದ ದೋಷದಲ್ಲಿ ನೀನು ಒಳಪಡಬೇಡ. ಹಲ್ಲೆಲೂಯಾ. ದೋಷವು ನಿನ್ನಲ್ಲಿ ಅದು ಹತ್ಕೊಳ್ಬಾರ್ದು. ಹಲ್ಲೆಲೂಯಾ. ನಿನ್ನ ಪರಿಶುದ್ಧತ್ವ ಮತ್ತೊಬ್ಬರಿಗೆ ನೀನು ಕೊಡುವವನಾಗಿರ್ಬೇಕು. ನಿನ್ನ ರುಚಿ ಮತ್ತೊಬ್ಬರಿಗೆ ಕೊಡಬೇಕೆ ವಿನಃ ಸಪ್ಪೆ ಆದದ ನೀನ್ ತಗೊಂಬೇಡ. ಹಲ್ಲೆಲೂಯಾ. 1 ಯೋಹನಾನ್ 5:18, 1 ಯೋಹನಾನ್ 5:18, 1 John 5:18. ದೇವರಿಂದ ಹುಟ್ಟಿದವರೆಲ್ಲರೂ ಪಾಪವನ್ನ ಜಯಿಸುತ್ತಾರೆ. ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು. ಹಲ್ಲೆಲೂಯಾ. ಕೆಡುಕನು ಅವನನ್ನ ಮುಟ್ಟೋದಿಲ್ಲ. ಹಾಗಾದ್ರೆ ದೇವರಿಂದ ಹುಟ್ಟಿದವರು ಮಾತ್ರ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಮರಳಿ ಹುಟ್ಟಿದವರು ಸ್ತೋತ್ರ ಹೇಳ್ರಿ. ಶಬ್ದ ತೆಗೆದು ಸ್ತೋತ್ರ ಹೇಳ್ರಿ. ಯೇಸುವಿನ ನಾಮದಲ್ಲಿ ನಾನು ಲೋಕವನ್ನ ಜಯಿಸಿದವನಾಗಿದ್ದೇನೆ, ಪಾಪವನ್ನ ಜಯಿಸಿದವನಾಗಿದ್ದೇನೆ, ಶಾಪವನ್ನ ಜಯಿಸಿದವನಾಗಿದ್ದೇನೆ. ಜಯಶಾಲಿಯಾದ ಕ್ರಿಸ್ತನನ್ನ ಹಿಂಬಾಲಿಸುವವನು ನಾನಾಗಿರೋದ್ರಿಂದ ಲೋಕದ ಶಕ್ತಿಗಳು, ಲೋಕದ ಅಂಧಕಾರ ಶಕ್ತಿಗಳು, ದುರಾತ್ಮನ ಕ್ರಿಯೆಗಳು ಯಾವುದು ನನ್ನನ್ನು ಮುಟ್ಟೋದಿಲ್ಲ. ಕೆಡುಕನ ನನ್ನನ್ನು ಮುಟ್ಟೋದಿಲ್ಲ. ಅದು ನಂಬಿಕೆ ಉಳ್ಳ ದೇವ ಮಕ್ಕಳು ಗಟ್ಟಿಯಾಗಿ ದೇವರಿಗೆ ಆಮೇಲೆ ಹೇಳ್ರಿ. He cannot touch me.
ನಾನು 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 ನೀನು ಹಂಗೆ ಹೇಳ್ಬೇಕಾದ್ರೆ ಅವನು ಒಳಗಡೆ ಬಂದ್ಬಿಟ್ಟಿರ್ತಾನೆ. ಸ್ತೋತ್ರ. ನಮ್ಮ ಮನೇಲಿ ನಾಯಿ ಇದೆ. ನಾಯಿಗೆ ಬ್ರೂನೋ ಗೋ ಬ್ರೂನೋ ಗ್ರೋ ಬ್ರೂನೋ ಅಂದ್ರೆ ಅವನು ಭಾಳ ಅಲ್ಲಾಡಿಸ್ಕೊಂಡು ಓಡ್ಬರ್ತಾನೆ. ಅವ್ನು ಭಾಳ ಸಂತೋಷ, ಏನೋ ಬಾ ಬಾ ಅಂತ ಇದ್ದಾರೆ ಅಂತ. ಗಟ್ಟಿಯಾಗಿ ಬ್ರೂನೋ ಗೋ ಅಂದ್ರೆ ಸಾಕು, ಎದುರ್ಕೊಂಡ್ಬಿಡ್ತಾನೆ. ಅವನು ಓಡಕ್ಕೆ ತೆಪ್ಪ ಕೂತ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಾಯ್ತು, ಹಲ್ಲೆಲೂಯ, ಕರ್ತನಿಗೆ ಒಳಗಾಗ್ರಿ, ಸೈತಾನನನ್ನ ಎದುರಿಸ್ರಿ, ಆಗ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. ದೇವರಿಂದ ಹುಟ್ಟಿದವರು ಎಲ್ಲರೂ ಲೋಕವನ್ನ ಜಯಿಸುತ್ತಾರೆ, ಪಾಪವನ್ನ ಜಯಿಸುತ್ತಾರೆ, ಅವರನ್ನೇ ಕಾಪಾಡಿಕೊಳ್ಳುತ್ತಾರೆ. ಹಲ್ಲೆಲೂಯ. ದೇವರು ಕೊಟ್ಟಿರುವ ನೀತಿಯ ವಸ್ತ್ರವು ಮಾಲಿನ್ಯವಾಗದಂತೆ ಕಾಪಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಂತವರು ಮಾತ್ರ ಆಮೇಲೆ ಹೇಳ್ರಿ. ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ. ಯಾರಾಗಾದ್ರೆ ಕಾಪಾಡ್ಕೊಳ್ಬೇಕಾದ್ರೆ ನೀವು ಭೂಮಿಗೆ ಉಪ್ಪಾಗಿದೆ. ಪಕ್ಕದಲ್ಲಿರೋರಿಗೆ ಒಂದು ಇಬ್ಬರು ಕೈ ಕೊಟ್ಟಲ್ರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಅನ್ರಿ. ನಿಮ್ಮನ್ನ ನೀವೇ ಕಾಪಾಡ್ಕೊಬೇಕು, ನಿಮ್ಮನ್ನ ನೀವೇ ಕಾಪಾಡ್ಕೊಬೇಕು. ಉಪ್ಪು ಸಪ್ಪಗಾಗಂಗಿಲ್ಲ, ಉಪ್ಪು ಸಪ್ಪ ಆಗಂಗಿಲ್ಲ. ಸೋತ್ರ. ಉಪ್ಪು ಸಪ್ಪೆಗಾಗಂಗಿಲ್ಲ. ಸೋತ್ರ 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 ಸೋತ್ರ. ಈ ಉಪ್ಪಿಲ್ಲದ್ರೆ ಏನು ನಡೆಯಲ್ಲ. ಈ 19ನೇ ವಾಕ್ಯ, 19ನೇ ವಾಕ್ಯ 1 ಯೋಹನನ 5:19. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ. ಲೋಕ ಎಲ್ಲ ಯಾರ ಕೈಯಲ್ಲಿದೆ? ಕೆಡುಕನ ವಶದಲ್ಲಿ ಇದೆ ಎಂದು ನಮಗೆ ಗೊತ್ತದೆ. ನಮಗೇನಾಗಿರ್ಬೇಕು? ಏನ್ರಿ ಎಲ್ರು ನರಕಕ್ಕೆ ಹೋಗ್ಬಿಡ್ತಾರೋ, ನೀವು ಮಾತ್ರ ಸ್ವರ್ಗಕ್ಕೆ ಹೋಗ್ತೀರಾ? ಸಾರ್, ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಹತ್ರ ಎಲ್ಲ ಸುಮಾರು ಜನ ಇದೇ ತರ ಡೈಲಾಗ್ ಹೊಡೆದವ್ರಿ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಲೋಕವೆಲ್ಲವೂ ಕೆಡುಕನ ವರ್ಷದಲ್ಲಿ ಇದ್ರೆ ಆದ್ರೂ ಅದು ನಮಗೆ ಗೊತ್ತಿದೆ. ಪಾಪ ತುಂಬಿರೋ ಲೋಕ ನಿಮ್ಮನ್ನು ಮಾಯಾ ಬಜಾರಿನಲ್ಲಿ ನಿಲ್ಲಿಸಿ ನಿಮ್ಮನ್ನ ಮಾರಾಟ ಮಾಡುವಂತ ದೇಶ ಲೋಕ ಇದು. ನಿಮಗೆ ಡಿಂಗ್ 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 ಜಿಗ ಜಿಗ ಅಂತ ಹೇಳಿ ಲೈಟು ಕಲರು ಎಲ್ಲ ತೋರಿಸಿ ನಿಮ್ಮನ್ನು ಮೋಸ ಮಾಡಿಬಿಡುತ್ತೆ ಈ ಲೋಕ. ನೀವು ಬಹಳ ಎಚ್ಚರವಾಗಿರಬೇಕು. ಅದಕ್ಕೆ ಹೇಳೋದು, ಕರ್ತನಲ್ಲಿ ಕ್ರಿಸ್ತನಲ್ಲಿ ಹುಟ್ಟಿದವರು ಪಾಪವನ್ನು ಜಯಿಸುತ್ತಾರೆ, ಅವರನ್ನೇ ಕಾಪಾಡಿಕೊಳ್ಳುತ್ತಾರೆ. ನೀವು ನಿಮ್ಮನ್ನೇ ನೀವು ಕಾಪಾಡಿಕೊಳ್ಳಬೇಕು. ಕಾಲೇಜ್ಗೆ ಹೋದಾಗ, ಶಾಲೆಗೆ ಹೋದಾಗ, ಸಭೆಗೆ ಹೋದಾಗ, ಏರಿಯಾಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ, ಸ್ವಂತ ಕುಟುಂಬದಲ್ಲಿ ನೀವು ಮರಿಬಾರ್ದು. ನೀವು ಭೂಮಿಗೆ ಉಪ್ಪಾಗಿದ್ದೀರಾ, ನೀವು ಸಾಧಾರಣ ವ್ಯಕ್ತಿಗಳಲ್ಲ. ಸಾಧಾರಣ ಜೀವನ, ಸಾಧಾರಣ ಶೈಲಿ, ಸಾಧಾರಣ ಚಿಂತೆ, ಸಾಧಾರಣವಾಗಿ ಬದುಕಿ, ಸಾಧಾರಣವಾಗಿ ಸತ್ರೆ, ಸಾಧಾರಣವಾಗಿ ನಿಮ್ಮನ್ನ ನಾರ್ಕಕ್ಕೆ ಹಾಕೋದು. ಸ್ತೋತ್ರ ಹೇಳಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ. ನೋಡ್ರಿ, ನನ್ಗೆ ಬಹಳ ನಾವು ಲೋಕದಲ್ಲೇ ಇದ್ವಿ. ಲೋಕದಲ್ಲಿ ಇದ್ದು ಹಂಗೆಲ್ಲ ಆಗುತ್ತಾ? ಆಗುತ್ತೆ ಕಣ್ರಿ, ಆಗುತ್ತೆ. ಸಮುದ್ರದಲ್ಲಿ ಇರೋದು ಮೀನು, ಸಮುದ್ರದ ನೀರು ಏನು? ಅದು ಒಪ್ಪಂಗೆ ಹೇಳಿ, ಉಪ್ಪು. ಸಮುದ್ರದ ನೀರೆಲ್ಲಿ? ಮೀನು ಎಲ್ಲಿರುತ್ತೆ? ಮೀನು ನೀರಲ್ಲಿ, ಸಮುದ್ರದ ನೀರಲ್ಲಿ ಇರುತ್ತೆ. ಮೀನು ಹಿಡಿತಾನೆ, ಹಿಡಿದು ತಗೊಂಬರ್ತಾನೆ, ಮನೆಗೆ ತಂದು ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡಾದ್ಮೇಲೆ ಸಾರು ಮಾಡ್ತಾರೆ. ಸಮುದ್ರದಲ್ಲಿ ಇದ್ದದ್ ಮೀನು, ಅದಕ್ಕೆ ಉಪ್ಪು ಹಾಕ್ಬೇಡ್ರಿ ಅಂತ ಹೇಳಿದ್ರೆ ಸಾರು ಚೆನ್ನಾಗಿರುತ್ತಾ? ನೀವೇ ಹೇಳ್ಬೇಕು. ಮೀನೆಲ್ಲಿದ್ದು? ನಿಮ್ಗೆ ಅರ್ಥ ಆಗ್ಲಿಲ್ಲ. ಮೀನೆಲ್ಲಿದ್ದು? ಸಮುದ್ರದಲ್ಲಿ ಏನು? ಉಪ್ಪು. ಉಪ್ಪಲ್ಲೇ ಬೆಳೆದಿದ್ದು, ಉಪ್ಪಲ್ಲೇ ಹುಟ್ಟಿದ್ದು, ಉಪ್ಪಲ್ಲೇ ಜೀವನ ಮಾಡಿದಂತ ಮೀನಿಗೆ ಅಲ್ಲಿಂದ ಹೊರಗಡೆ ತಂದು ತಾಯಿ ಕೈಯಲ್ಲಿ ಕೊಟ್ರೆ ಕ್ಲೀನ್ ಮಾಡಿ ಅದನ್ನ ತೊಳಿವಾಗ್ಲೂ ಉಪ್ಪಾಕೆ ತೊಳಿತಾರೆ. ಸೋತ್ರ ಬರಲಿಲ್ಲ. ಅದನ್ನ ಪ್ರಿಸರ್ವ್ ಮಾಡ್ಬೇಕಾದ್ರೆ ಉಪ್ಪಾಕೆ ಪ್ರಿಸರ್ವ್ ಮಾಡ್ತಾರೆ. ಸೋತ್ರ 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 ಸೋತ್ರ. ಇದೆಲ್ಲ ಪ್ರಿಸರ್ವ್ ಮಾಡೋದು ಈ ಲೋಕದಲ್ಲೇ. ನನ್ನನ್ನ ದೇವರು ಕಾಪಾಡೋದು ಈ ಲೋಕದಲ್ಲೇ ನಾವು ಹುಟ್ಟಿರೋದು, ಲೋಕದಲ್ಲೇ ಬದುಕ್ತಾ ಇರೋದು. ಆದ್ರೆ ಈ ಉಪ್ಪು, ಸಮುದ್ರದ ಉಪ್ಪು ನನ್ನ ಶರೀರದಲ್ಲಿ ಲೋಕದ ಆಡಂಬರ, ಲೋಕದ ತಾತ್ಕಾಲಿಕವಾದಂತ ಯಾವ ಸುಖಗಳು ನನ್ನನ್ನು ಹಿಂಬಾಲಿಸೋದಿಲ್ಲ. ನಾನು ನೂತನ ಮನಸ್ಸುಳ್ಳವನು, ದೇವರ ಸ್ವಭಾವವುಳ್ಳವನು, ಕ್ರಿಸ್ತ ಯೇಸುವಿನ ಭಾವವುಳ್ಳವನು. ಸೋತ್ರ ಸೋತ್ರ ಸೋತ್ರ. ನೀರೆಲ್ಲಿತ್ತು?
ನೀರಲ್ಲಿ ಏನಿತ್ತು? ಮೀನಿತ್ತು. ಮೀನು ಉಪ್ಪ ನೀರಲ್ಲೇ ಬೆಳೆದಿದ್ರಿಂದ ಉಪ್ಪು ಬೇಡ ಅನ್ನಂಗಿಲ್ಲ, ಅಲ್ಲಿಂದ ಸಪ್ರೇಟ್ ಮಾಡಿದೆ. ಸಮುದ್ರದಲ್ಲಿ ಇದ್ದಾಗ ಮೀನು ಕಲರ್ಫುಲ್ ಆಗೇ ಇತ್ತು. ಏನು ಒಂದೊಂದು ಮೀನುಗಳು ಲಿಫ್ಟಿಕ್ ಏನಂತೀರಾ, ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ನೋಡಬೇಕು, ಅಬ್ಬಬ್ಬಬ್ಬಬ್ಬಬ್ಬ ಕಲರ್ ಆಗಿರುತ್ತೆ. ಆದರೆ ನೀನು ತಿನ್ನೋ ಯೋಗ್ಯತೆಗೆ ಬರಬೇಕಂದ್ರೆ, ಒಬ್ಬ ತಿಂದುಬಿಟ್ಟು ಸೂಪರ್ ಮೀನ್ ಅಂತ ಹೇಳಬೇಕಾದ್ರೆ ನಿನ್ನ ಬಾಲ ರೆಕ್ಕೆ ಎಲ್ಲ ಕಟ್ ಮಾಡಿ ನಿನ್ನ ಲಿಫ್ಟಿಕ್ಕು ಅದನ್ನೆಲ್ಲ ಕಟ್ ನೋಡ್ರಿ. ನನಗೆ ಭಾಳ ಇಷ್ಟ ಈ ಮೀನನ್ನು ವರ್ಣಿಸೋದೇ ಭಾಳ ಇಷ್ಟ. ಹಲೋ, ನೀವಿಲ್ಲ ಇದ್ದೀರಾ? ನಾನು ಅವಾಗವಾಗ ಮೀನು ತಗೊಳಕ್ ಹೋದಾಗಲ್ಲ ನಾನು ನೋಡ್ತೀನಿ, ಅವನ್ನೆಲ್ಲ ಕಟ್ ಮಾಡ್ತಾನೆ. ಕಟ್ ಮಾಡೋದು, ಕ್ಲೀನ್ ಮಾಡೋದು ಎಲ್ಲ ನೋಡಿದ್ದೀನಿ. ಕಡೆಗೆ ಆ ತುಟಿನ ಮಾತ್ರ ನೋಡ್ರಿ ಮುಂದೆ ಬಂದಿದೆ, ಆ ತುಟಿಗೆ ಕರೆಕ್ಟಾಗಿ ಒಂದು ಏಟ್ ಹಾಕ್ತಾನೆ, ಟಕ್ ಅಂತ ಹೊಡೆದ್ಬಿಟ್ಟು ಹಿಂಗೆ ಎತ್ತು ಬಿಸಾಕ್ತಾನೆ. ಹೇಯ್, ಲಿಫ್ಟಿಗೆ ಹಾಕೋದು ಅದನ್ನೇ ಕಟ್ ಮಾಡ್ತಾ ಇದೀಯಾ? ಹಲೋ, ಕ್ಯೂಟಸ್ಸು ಬಣ್ಣ ಏನ್ ಬೇಕು, ರೆಕ್ಕೆಗಳು ಕಲರ್ಫುಲ್ ಎಲ್ಲ ರೆಕ್ಕೆಗಳು ಪಳಪಳ ಅಂತ ನೀರಲ್ಲಿ ಉಳಿತಾ ಇರುತ್ತೆ. ಅದು ನೀನು ಸಮುದ್ರ ಎಂಬ ಲೋಕದಲ್ಲಿ ಇರುವಾಗ ಅದು ತಳುಕು ಬಿಳುಕಾಗೆ ಚೆನ್ನಾಗಿತ್ತು. ಆದ್ರೆ ಯಜಮಾನನ ಕೈಗೆ ನೀನು ಪ್ರಯೋಜನಕ್ಕೆ ಬರಬೇಕಾದ್ರೆ ಅಲ್ಲಲ್ಲಯ್ಯ, ಒಳಗಡೆ ಒಂದು ಆಪರೇಷನ್ ನಡಿಬೇಕು, ಶಸ್ತ್ರಚಿಕಿತ್ಸೆ ನಡಿಬೇಕು. ಒಳಗಡೆ ಇರೋ ಕಶ್ಮಳ ಎಲ್ಲ ತೆಗೆದು ಹಾಕಿ ನಿನಗೊಂದು ನೂತನ ಮನಸ್ಸನ್ನ ಕೊಟ್ಟು ನಿನ್ ರೆಕ್ಕೆ, ನಿನ್ ಬಾಲ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ನಿನ್ನನ್ನು ಪರಿಶುದ್ಧಾತ್ಮನ ಬೆಂಕಿಯಲ್ಲಿ ಇಟ್ಟು ಪರಿಶುದ್ಧಾತ್ಮನ ತೈಲದಿಂದ ನಿನ್ನನ್ನು ರೋಸ್ಟ್ ಮಾಡಿದ್ರೆ ತಿನ್ನೋರೆಲ್ಲ ಹೇಳ್ತಾರೆ, ವಾವ್ ವಾವ್, ನೀನ್ ಲೋಕಕ್ಕೆ ಉಪ್ಪಾಗಿದೀಯಾ. ನಿನ್ನ ಮನೆಗೆ ಮಾತ್ರ ಅಲ್ಲ, ನಿನ್ನ ಏರಿಯಾಗ ಮಾತ್ರ ಅಲ್ಲ, ನೀನ್ ಎಲ್ಲೂ ಹೋದ್ರು ನೀನು ಉಪ್ಪು ಎಲ್ಲೋದ್ರು ಅದು ಚೇಂಜ್ ಆಗಲ್ಲ ರೀ, ಸ್ವಭಾವ ಬದಲಾವಣೆ ಆಗಲ್ಲ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಕೆಲವರು ಆಫೀಸಿನಲ್ಲಿ ಒಂದು ಸ್ವಭಾವ, ಮನೆಯಲ್ಲಿ ಒಂದು ಸ್ವಭಾವ, ಚರ್ಚ್ಗೆ ಬಂದಾಗ ಇನ್ನೊಂದು ಸ್ವಭಾವ. ಸ್ವತ್ರ ಬರಲಿಲ್ಲ. ನೀವು ಅಮೇರಿಕಕ್ಕೆ ತಗೊಂಡ್ರೆ ಉಪ್ಪುಪ್ಪೆ, ಕೆನಡಾಗ ಹೋದ್ರು ಉಪ್ಪುಪ್ಪೆ, ಆಫ್ರಿಕಾಗ ಹೋದ್ರು ಉಪ್ಪುಪ್ಪೆ, ಇಂಡಿಯಾಗೆ ಬಂದ್ರು ಉಪ್ಪುಪ್ಪೆ. ಲೋಕದಲ್ಲಿ ಬೇಡಿಕೆ ಇರೋದೇ ಉಪ್ಪಿಗೆ. ಲೋಕದಲ್ಲಿ ಯಾರು ನಿಮ್ಮನ್ನು ಬೇಡ ಅಂತ ಹೇಳ್ತಾರೋ ದೇವರ ವಾಕ್ಯದ ಪ್ರಮಾಣದಲ್ಲಿ ನೀವೇ ದೇವರಿಗೆ ಬೇಕಾಗಿರೋದು. ಹಲ್ಲೆಲೂಯಾ. ನೀ ಲೋಕಕ್ಕೆ ಉಪ್ಪಾಗಿದ್ದೀರಾ. Somebody give praise to the Lord. ಹಲ್ಲೆಲೂಯಾ. ಸ್ತೋತ್ರ. ಲೋಕಕ್ಕೆ ಉಪ್ಪಾಗಿದ್ದೀರಾ. 2, ಈ ಉಪ್ಪು ಸಂರಕ್ಷಿಸುವಂತ ಉಪ್ಪು. ಏನಾದ್ರೂ ವಸ್ತು ಕೆಡದೆ ಇರಬೇಕಾದ್ರೆ ಉಪ್ಪು ಹಾಕ್ಲೇಬೇಕು. ಮಾವಿನಕಾಯಿ 1 ವಾರ ಬಿಟ್ಕೊಂಡು ನೋಡ್ರಿ, ಕೊಳ್ತೋಗಿರುತ್ತೆ. ಕಾಯೇ ತಂದು ಇಟ್ಟಿದ್ದು, ಆಮೇಲೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಆದರೆ ಉಪ್ಪೆಲ್ಲ ಹಾಕಿಡ್ರಿ, ವರ್ಷಗಳಿಟ್ರು ಕೆಡೋದಿಲ್ಲ. ಕಾರಣ ಈ ಉಪ್ಪಿಗೆ ಒಂದು ಸಾಮರ್ಥ್ಯ ಇದೆ, ಕೆಡದೆ ಕಾಪಾಡೋದಕ್ಕೆ ಸಾಮರ್ಥ್ಯ, ಕೆಡದೆ ಕಾಪಾಡುವ ಸಾಮರ್ಥ್ಯ. ಈ ದೇಶ ಹಾಳಾಗದೆ ಹೋಗಿರೋದಕ್ಕೆ ಕಾರಣ ಪ್ರಾರ್ಥನೆ ಮಾಡುವ ಕೆಲ ಉಪ್ಪುಗಳು ಇಲ್ಲಿ ಇರೋದ್ರಿಂದ. ಈ ರಾಜ್ಯ ತಕ್ಕ ಸಮಯದಲ್ಲಿ ಮಳೆ ಬೆಳೆ ಕಾಣ್ತಾ ಇರೋದಕ್ಕೆ ಕಾರಣ ಇಲ್ಲಿ ಯಾವುದೇ ಮಾರಕರವಾದ ರೋಗಗಳು, ಅಂಟು ರೋಗಗಳು ಸಂಭವಿಸದೆ ಇರೋದಕ್ಕೆ ಕಾರಣ ಲೋಕದಲ್ಲಿ ಈ ಭೂಮಿಯಲ್ಲಿ ಉಪ್ಪುಗಳಾಗಿ ಪ್ರಾರ್ಥನೆ ಮಾಡೋದಕ್ಕೆ ದೇವರ ಸನ್ನಿಧಾನದಲ್ಲಿ ಭೂಮಿಯ ಉಪ್ಪುಗಳೆಂದು ಜ್ಞಾನೋದಯ ಆದವರು ಒಂದು ಗುಂಪಿನ ಜನ ಇದರ ಒಳಗಡೆ ಇದ್ದಾರೆ. ಅವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಕುಟುಂಬದಲ್ಲಿ ಕೆಲವರು ಹಾಳಾಗಿ ಹೋಗದೆ ಇರೋದಕ್ಕೆ, ನಾಶವಾಗಿ ಹೋಗದೆ ಇರೋದಕ್ಕೆ ನೀನು ಆ ಮನೆಯಲ್ಲಿ ಉಪ್ಪಾಗಿರೋದ್ರಿಂದ ಯಾವತ್ತೋ ಕೆಟ್ಟು ಕೆರ ಹಿಡಿಬೇಕಾಗಿತ್ತು. ಆದ್ರೆ ನೀನ ಮನೆಯಲ್ಲಿ ಇರೋದ್ರಿಂದ, ನೀನ್ ಮಾಡೋ ಪ್ರಾರ್ಥನೆಯಿಂದ, ನೀನ್ ಮಾಡೋ ಆರಾಧನೆಯಿಂದ ಅವರು ನಿನಗೆ ಕೊಡೋ ಬೆಲೆ 3 ಕಾಸಿಗೂ ಇಲ್ಲ. ಆದ್ರೂ ನಿನ್ನಿಂದನೇ ಅವ್ರು ಬದುಕ್ತಾ ಇರೋದು. ನಂಬಿಕೆ ಉಳ್ಳರು ಮಾತ್ರ ಆಮೇಲೆ ಹೇಳ್ರಿ. ಸ್ತೋತ್ರ. ಭೂಮಿಗೆ ನಾವು ಉಪ್ಪಾಗಿದ್ದೀವಿ. ಉಪ್ಪು ಸಪ್ಪಗಾಗಬಾರ್ದು. ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಸಪ್ಪಗಾಗ್ಬೇಡ್ರಿ. ನೋಡು, ಅವ್ರಿಗೆ ಮಾತ್ರ ಸ್ಟೀಲ್ ಡಬ್ಬದಲ್ಲಿ ಹಾಕಿದಾರೆ. ನಾನಿಲ್ಲಾದ್ರೂ ಕಾರ್ಯ ನೋಡುತ್ತೀಯಾ? ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದನೇ ಎಲ್ಲ ನಡಿಬೇಕು, ನಿಮ್ಮ ಪ್ರಾರ್ಥನೆಯಿಂದನೇ ನಡಿಬೇಕು. ಅವ್ರು ಹೇಳ್ಬೋದು, ನಿನ್ ದೇವರೇನೆಲ್ಲ ಬಿಡುಗಡೆ ಕೊಟ್ಟಿದ್ದು ನಮಗೊತ್ತು, ನಾವು ಅಲ್ಲಿ ಹೋಗಿದ್ವಿ. ಅಲೋ ಸಾರ್, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ಅವ್ರು ಸ್ಟೀಲ್ ಬಟ್ಲಲ್ಲ, ಅಲ್ಲಲ್ಲೂಯ್ಯ ಅವ್ರು ಬಂಗಾರದ ಬಟ್ಲಲ್ಲೇ ಇಟ್ಕೊಳ್ಳಿ, ನಮ್ದು ಪ್ಲಾಸ್ಟಿಕ್ ಡಬ್ಬದಲ್ಲೇ ಇರಲಿ. ಈ ಪ್ಲಾಸ್ಟಿಕ್ ಡಬ್ಬದಲ್ಲಿರೋ ಉಪ್ಪೇ ಪ್ರಯೋಜನಕ್ಕೆ ಬರೋದು.
ಈ ಪ್ಲಾಸ್ಟಿಕ್ ಡಬ್ಬದಲ್ಲಿರೋ ಉಪ್ಪೆ ಪ್ರಯೋಜನಕ್ಕೆ ಬರೋದು. ನಿನ್ನ ಮೂಲಕನೇ ನಿನ್ನ ರಾಜ್ಯಕ್ಕೆ ಬಿಡುಗಡೆ, ನಿನ್ನ ಮೂಲಕವೇ ನಿನ್ನ ಪಟ್ಟಣಕ್ಕೆ ಬಿಡುಗಡೆ, ನಿನ್ನ ಮೂಲಕವೇ ನಿನ್ನ ಸಭೆಗೆ ಬಿಡುಗಡೆ, ನಿನ್ನ ಮೂಲಕವೇ ನಿನ್ನ ಕುಟುಂಬಕ್ಕೆ ಬಿಡುಗಡೆ. ನೀನಿಲ್ಲದೆ ಹೋದ್ರೆ ಅದಕ್ಕೆ ರುಚಿ ಇರೋದಿಲ್ಲ, ಅಲ್ಲಿ ಜಯ ಇರೋದಿಲ್ಲ, ಅಲ್ಲಿ ಸೌಖ್ಯ ಇರೋದಿಲ್ಲ, ಅಲ್ಲಿ ಸಮಾಧಾನ ಇರೋದಿಲ್ಲ. Somebody give praise. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಆಮೇಲೆ ಒಳ್ಳೆ ಒಳ್ಳೆ ಮಾಂಸ ಎಲ್ಲ ತಿನ್ನುವಾಗ ಸ್ಟೀಕ್ ಕಬಾಬು, ಆ ಕಬಾಬ್, ಈ ಕಬಾಬ್ ಎಲ್ಲ ಮಾಡಿ ತಿಂತಾರೆ. ಆದರೆ ಇದನ್ನು ಸಂರಕ್ಷಣೆ ಮಾಡೋದು ಯಾವುದು ಗೊತ್ತಾ? ಹಿಂದಿನ ಕಾಲದಲ್ಲಿ, ಈಗ ರೆಫ್ರಿಜರೇಟರ್ ಎಲ್ಲ ಬಂದ್ಬಿಡ್ತು, ಈಗ ಫ್ರಿಡ್ಜ್ ಎಲ್ಲ ಬಂದಿದೆ, ಅದರಿಂದ ನಮ್ಮ ಮನೇಲಿ ಉಪ್ಪಲ್ಲಿಡಲ್ಲ ಅಂತ. ಮುಂಚೆ ಮೀನು ನೆಕ್ಸ್ಟ್ ಡೇಗೆ ಇಡಬೇಕು, ಮಾಂಸ ನೆಕ್ಸ್ಟ್ ಡೇಗೆ ಇಡಬೇಕಾದ್ರೆ ಫ್ರಿಡ್ಜ್ ಇಲ್ಲ ರೀ, ಚೆನ್ನಾಗಿ ಉಪ್ಪನ್ನು ಸವರ್ತಾರೆ, ಆ ಮಾಂಸಕ್ಕೆಲ್ಲ ಉಪ್ಪಿಂಗ್ ಮೆತ್ತಿಸ್ತಾರೆ, ಮೆತ್ತಬಿಟ್ಟು ಇಟ್ಟಿಡ್ತಾರೆ. ಉಪ್ಪು ಅದನ್ನು ಸಂರಕ್ಷಣೆ ಮಾಡುತ್ತೆ. ನೀನು ಲೋಕವನ್ನು ಸಂರಕ್ಷಣೆ ಮಾಡೋನು. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನೀವು ಸಾಧಾರಣ ವ್ಯಕ್ತಿ ಅಲ್ಲ. ನಿಮ್ಮ ಪ್ರಾರ್ಥನೆ ಮೂಲಕ, ನಿಮ್ಮ ಆರಾಧನೆ ಮೂಲಕ, ನಿಮ್ಮ ಸ್ತೋತ್ರದ ಮೂಲಕ ಪಟ್ಟಣಗಳನ್ನು ಕಾಪಾಡ್ತಾ ಇದ್ದೀವಿ. ಈ ಕರ್ನಾಟಕಕ್ಕೆ ನಾವು ಪ್ರಾರ್ಥನೆ ಮಾಡೋದ್ರಿಂದನೇ ಅಲ್ಲೆಲೂಯಾ. ನಮ್ಮನ್ನು ಯಾರು ಗಣನೆಗೆ ತಗೊಳೋದೇ ಬೇಡ. ನಾವು ಸ್ವಲ್ಪ ಹಿಂಗ್ ಹಾಕೋರು ಸಂಖ್ಯೆಯಲ್ಲಿ ನಾವು ಸ್ವಲ್ಪನೇ, ನಾವು ಅಲ್ಪಸಂಖ್ಯಾತರೇ ಆಗಿರ್ಲ, ಆದ್ರೆ ನಾವಿಲ್ಲಾದ್ರೆ ಕಾರ್ಯನ. ಸ್ತೋತ್ರ 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 ಸ್ತೋತ್ರ. ಅದಕ್ಕೆ ನೆಹರು ಅವರು ಹೀಗೆ ಹೇಳಿದ್ರು, ಮಾಜಿ ಭಾರತ ದೇಶದ ಪ್ರಥಮ ಪ್ರಧಾನಿ ಆದಂತ ಜವಾಹರ್ಲಾಲ್ ನೆಹರು ಹೇಳಿದ್ರು, ಯಾರ ತಂಟೆಗಾದ್ರೂ ಹೋಗ್ರಿ, ಉಪ್ಪಿನ ತಂಟೆಗೆ ಹೋಗಬೇಡ್ರಿ, ಈ ಉಪ್ಪಿನ ತಂಟೆಗೆ ಹೋಗಬೇಡ್ರಿ, ಈ ಕ್ರೈಸ್ತರ ತಂಟೆಗೆ ಹೋಗಬೇಡ್ರಿ. ದೇ ವಿಲ್ ಚೇಂಜ್ ದ ವರ್ಲ್ಡ್. ಅವರು ಪ್ರಪಂಚವನ್ನೇ ಬದಲಾಯಿಸ್ತಾರೆ. ಅವರ ಮೇಲೆ ದೇವರ ಅಭಿಷೇಕ ಇದೆ. ಏ ಸಹೋದರಿ, ನಿನ್ನ ಮೇಲೆ ದೇವರ ಅಭಿಷೇಕ ಇದೆ. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಈ ಲೋಕ ನಡವಳಿಕೆ ಪ್ರಕಾರ ಜೀವಿಸಬೇಕಾದ ವ್ಯಕ್ತಿ ಅಲ್ಲ. ದೇವರ ಆತ್ಮನ ಅಭಿಷೇಕ ನಿನ್ನ ಮೇಲೆ ಇದೆ. ಸ್ತೋತ್ರ ಸ್ತೋತ್ರ. ಉಪ್ಪುಗಳು ಮಾತ್ರ ರೆಡಿ ಆಗಿರ್ರಿ, ಉಪ್ಪುಗಳು ರೆಡಿ ಆಗಿರ್ರಿ. ಹಿಂದಿನ ಕಾಲದಲ್ಲಿ ಹೊಲದಲ್ಲಿ ಗೊಬ್ಬರ ಹಾಕ್ತಾ ಇರಲಿಲ್ಲ. ಗೊಬ್ಬರ ಅಲ್ಲ, ಹೊಲದಲ್ಲಿ ಮಣ್ಣಲ್ಲಿ ಹುಳ ಇರೋದು, ಹಾಕಿದ ಬೀಜ ತಿಂದ್ಬಿಡೋದು, ಹಾಕಿದ ಬೀಜ ತಿಂದ್ಬಿಡೋದು. ಅಲ್ಲೂಯ ಹಿಂದಿನ ಕಾಲದಲ್ಲಿ ಗೊಬ್ಬರ ಆಗಿಬ್ರ, ಇವಾಗೆಲ್ಲ ಪೊಟ್ಯಾಷಿಯಮ್ ಅದು ಇದು ಎಲ್ಲ ಬಂದು ಎಲ್ಲ ಕೆಮಿಕಲೈಸ್ ಆಗ್ಬಿಟ್ಟಿದೆ. ಸ್ತೋತ್ರ. ಹಿಂದಿನ ಕಾಲದಲ್ಲಿ ಏನಿಲ್ಲ, ಮಣ್ಣಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ರು. ಉಪ್ಪು ಹಾಕಿ ನೇಗ್ಲು ಹತ್ ಕಡೆ ಇದ್ ಕಡೆ ದೂಡಿದ್ರೆ ಸಾಕು, ಉಪ್ಪೆಲ್ಲ ಮಣ್ಣೊಳಗಡೆ ಮಿಕ್ಸು, ಯಾವ ಹುಳಾನು ಬರಲ್ಲ, ಯಾವ ಹುಳಾನು ಬರೋದಿಲ್ಲ. ಹಾಲೆಲೂಯ ಹಾಲೆಲೂಯ. ಯಾವ ಹುಳಾನು ಬರೋದಿಲ್ಲ. ಹಾಗಾದ್ರೆ ಇದರ ಒಳಗಡೆ ಇರುವ ದೇವ ಮಕ್ಕಳು ದೇವನಾಮದ ಮಹಿಮೆಗಾಗಿ ಬಿತ್ತಿದ ಬೀಜಗಳನ್ನು ತಿನ್ನುವಂತ ಕೆಲ ಹುಳಗಳು ಈ ಭೂಮಿಯಲ್ಲಿ ಇದೆ. ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ನೀನು ಭೂಮಿಯ ಉಪ್ಪಾಗಿದೀಯಾ. ನಂಬೋರು ಮಾತ್ರ ಆಮೇಲೆ ಹೇಳಿದ್ರಿ. ನೀವು ಸಪ್ಪಗಿರಂಗಿಲ್ಲ. ಸಪ್ಪೆ ಇದ್ರೆ, ಉಪ್ಪು ಸಪ್ಪೆಗಾದ್ರೆ ಇನ್ನು ಯಾತ್ರದಿಂದ ಪ್ರಯೋಜನ. ನೀನ್ ಸ್ತೋತ್ರ ಹೇಳೋ ವಿಶ್ವಾಸಿ, ರಕ್ಷಣೆ ಹೊಂದಿದ, ದೀಕ್ಷಾ ಸ್ನಾನ ಹೊಂದಿದ, ಆತ್ಮ ಅಭಿಷೇಕ ಹೊಂದಿದ, ನಿನ್ ಜವಾಬ್ದಾರಿ ನೀನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ಲೋಕಕ್ಕೆ ಉಪ್ಪಾಗಬೇಕಾದ ನೀನು ಸಪ್ಪೆ ಆದ್ರೆ ತಿಪ್ಪೆಗೆ ಹಾಕಿ ತುಳಿಯೋದಕ್ಕೂ ನೀನು ಯೋಗ್ಯನಲ್ಲ. ಇಷ್ಟೊತ್ತು ಚೆನ್ನಾಗಿತ್ತು ಈ ಪದ ಹೇಳಿದೆ ಇದ್ದಾಗ. ನಾನು ಹೇಳಿದಲ್ಲ, ದೇವರ ವಾಕ್ಯ ಹೇಳುತ್ತೆ. ಇಟ್ ಈಸ್ ಎ ಸ್ಮಾಲ್, ಒಂದು ಚಿಕ್ಕ ಸ್ಟೇಟ್ಮೆಂಟ್. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಪ್ರಯೋಜನಕ್ಕೆ ಬರುವ ಉಪ್ಪುಗಳು ಮಾತ್ರ ಎದ್ದು ನಿಂತ್ಕೊಳ್ಳಿ. ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರುವಂತ
ಹಲ್ಲೆಲೂಯ. ಉತ್ತಮವಾದ ಬೀಜಗಳನ್ನು ಬಿತ್ತುವಾಗ ಹಲ್ಲೆಲೂಯ ತನ್ನ ವೈರಿ ರಾತ್ರಿ ಹೊತ್ತಿನಲ್ಲಿ ಅಣಜಿ ಬಿತ್ತೋದಕ್ಕೆ ಬರ್ತಾನೆ. ಅವನನ್ನ ನಾಶ ಮಾಡೋದಕ್ಕೆ, ಬೀಜಗಳನ್ನು ಸಂರಕ್ಷಣೆ ಮಾಡೋದಕ್ಕೆ, ಬಿತ್ತಿದ ವಾಕ್ಯಗಳನ್ನು ಸಂರಕ್ಷಣೆ ಮಾಡೋದಕ್ಕೆ, ಬಿತ್ತಿದ ವಾಗ್ದಾನಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಲೋಕದ ಭೂಮಿಯ ಉಪ್ಪಾಗಿರುವ ನಾವುಗಳು ಪ್ರಾರ್ಥನೆ ಮಾಡುವುದರ ಮೂಲಕ ನಾವು ಕೆಲ ಕುಟುಂಬಗಳನ್ನು ಸಂರಕ್ಷಣೆ ಮಾಡ್ತಿದ್ದೀವಿ, ರಾಜ್ಯವನ್ನ ಸಂರಕ್ಷಣೆ ಮಾಡ್ತಿದ್ದೀವಿ, ಸಭೆಗಳನ್ನ ಸಂರಕ್ಷಣೆ ಮಾಡ್ತಿದ್ವಿ, ಜನರನ್ನ ಸಂರಕ್ಷಣೆ ಮಾಡ್ತಾ ಇದ್ವಿ. ಅಂತವ್ರು ಮಾತ್ರ ಆ ಜವಾಬ್ದಾರಿ ಅರ್ಥ ಮಾಡ್ಕೊಂಡರು. ನಾನು ಸಪ್ಪಗಿರಂಗಿಲ್ಲ. ಹಲೋ, ನಾನು ಸಪ್ಪಗಿರಂಗಿಲ್ಲ. ನಾನೊಬ್ಬ ಆತ್ಮಿಕನು, ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ. 2 ಥೆಸಲೋನಿಕರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 ಥೆಸಲೋನಿಕನ್ ಚಾಪ್ಟರ್ 2 ವರ್ಸ್ 7. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನ ಸಾಧಿಸ್ತಾ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನ ಸಾಧಿಸ್ತಾ ಇದೆ. ಆದರೆ ಇದುವರೆಗೂ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ನೀನು ನಾನು ಈ ಲೋಕದಿಂದ ತೆಗೆಯಲ್ಪಡುವವರೆಗೂ ಅಧರ್ಮ ಈ ಭೂಮಿಯಲ್ಲಿ ಗುಪ್ತವಾಗಿ ನಡೆಯುತ್ತೆ. ಒಂದು ದಿನ ಕರ್ತನು ಬರುವ ಸಮಯ, ನನ್ನನ್ನು ನಿನ್ನನ್ನು ಮೇಘಾರೂಢರಾಗಿ ಕರ್ತನು ಇಳಿದು ಬಂದು ಕರೆದುಕೊಂಡು ಹೋಗುವಾಗ, ಸಭೆ ಇಲ್ಲಿಂದ ಹೊಯ್ಯಲ್ಪಡುವಾಗ, ಅಧರ್ಮ ಮೂರ್ತಿಯು ಇಲ್ಲಿ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಪ್ರತ್ಯಕ್ಷನಾಗ್ತಾನೆ. ಆ ದಿನ ಅಯ್ಯೋ ಕಷ್ಟದ ದಿನವಾಗಿರುತ್ತೆ. ಆ ದಿನ ನೀನು ಹುಡುಕಿದ್ರು ಕೂಗಿದ್ರು ರಕ್ಷಣೆ ನಿನಗೆ ಸಿಗೋದು ಬಹಳ ಕಷ್ಟ. ಇವತ್ತು ಇದು ಕೃಪೆಯ ಕಾಲ. ಇದನ್ನ ಆಲಸ್ಯ ಮಾಡಬೇಡ. ಅಡ್ಡಿಪಡಿಸುವವರು ಈ ಲೋಕದಲ್ಲಿ ಇರೋವರೆಗೂ ಅಧರ್ಮ ಮೂರ್ತಿ ಗುಪ್ತವಾಗಿ ಮಾಡ್ತಿರುವಂತ ಕಾರ್ಯಗಳು ಗುಪ್ತವಾಗಿ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನು ಬಹಿರಂಗವಾಗಿ ಮಾಡಕ್ಕಾಗದೇ ಇರೋದಕ್ಕೆ ಕಾರಣ ದೇವ ಜನರಾದ ನಿನ್ನ ನನ್ನ ಪ್ರಾರ್ಥನೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. You have a great responsibility upon you. Hallelujah. ನಿನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. Don't forget ever. ಅದನ್ನ ಎಂದಿಗೂ ಮರಿಬೇಡ. ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ. ಉಪ್ಪು ಸಪ್ಪಗಾಗಬಾರದು, ನೀನು ಸಪ್ಪಗಾಗಬಾರದು, ನಿನ್ನ ಸಾಕ್ಷಿ ಸಪ್ಪಗಾಗಬಾರದು, ನಿನ್ನ ಜೀವನ ಶೈಲಿ ಸಪ್ಪಗಾಗಬಾರದು. ನಿನ್ನಲ್ಲಿ ಇರುವಂತ ನೋಡ್ರಿ, ಈ ಉಪ್ಪಿಗೆ ಮತ್ತೊಂದು ಪ್ರತ್ಯೇಕತೆ ಇದೆ. ಈ ಉಪ್ಪು ಸ್ವಲ್ಪ ಜಾಸ್ತಿ ಸ್ವಲ್ಪ ತಿನ್ನೋಡ್ರಿ, ನಿಮಗೆ ನೀರು ಕುಡಿಲೇಬೇಕು ಅನಿಸುತ್ತೆ. ನೀರು ಬೇಕು ಅಂತ ನಿನ್ನ ಒಳಗಡೆ ಒಂದು ದಾಹ, ವಾಕ್ಯದ ಕುರಿತಾದ ದಾಹ, ವಚನದ ಕುರಿತಾದ ದಾಹ, ಆತ್ಮನ ಕುರಿತಾದ ದಾಹ, ಆತ್ಮಿಕ ಕಾರ್ಯದ ಕುರಿತಾದ ದಾಹ ಹುಟ್ಟಿಸಲೇ ಉಪ್ಪು. ನೀನು ಮತ್ತೊಬ್ಬರನ್ನ ದಾಹದಲ್ಲಿ ನಡೆಸುವವನಾಗಿರಬೇಕು. ಪ್ರಾರ್ಥನೆ ಮಾಡೋಣ. 2 ಕರಗಳನ್ನು ಪರಲೋಕ ರಾಜ್ಯದ ಕಡೆ ಎತ್ತುತ್ತಾ, ದೇವಾ, ಚಿಕ್ಕ ಒಂದು ಸ್ಟೇಟ್ಮೆಂಟ್ ನನ್ನ ಜೀವನವನ್ನೇ ಬದಲಾಯಿಸುವಂತ ಒಂದು ಸಂದೇಶವಾಗಿ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಲೋಕ ಎಂಬ ಸಮುದ್ರದಿಂದ ನಮ್ಮನ್ನು ಬೇರ್ಪಡಿಸಿ, ಲೋಕದ ಮಾಲಿನ್ಯ ನಮ್ಮನ್ನು ಹತ್ತಿಕೊಳ್ಳದಂತೆ ಭೂಮಿಗೆ ಉಪ್ಪಾಗಿ ಅನೇಕರಿಗೆ ರುಚಿ ಕೊಡುವ ಹಾಗೆ, ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸೋದಕ್ಕೆ, ಅನೇಕರನ್ನ ಕ್ರಿಸ್ತನಲ್ಲಿ ದಾಹದಲ್ಲಿ ನಡೆಸೋದಕ್ಕೆ ನಾನು ಅನೇಕರಿಗೆ ಒಂದು ಉಪ್ಪಾಗಿರತಕ್ಕಂತೆ ನನ್ನನ್ನು ಉಪಯೋಗಿಸು. Can you pray? Can you pray, church? Can you pray? Hallelujah. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವ, ಇವರು ಭೂಮಿಗೆ ಉಪ್ಪಾಗಿದ್ದಾರಪ್ಪ. ಇವರು ಉಪ್ಪು ರುಚಿ ಕೊಡುವವರಾಗಿರ್ಲಪ್ಪ. ಸಪ್ಪಗಾದ ಉಪ್ಪಲ್ಲ. ಸಪ್ಪಗಾದ್ರೆ ಅದರ ಸಾರ ಕಳ್ಕೊಂಡ್ರೆ, ಅದರ ರುಚಿ ಕಳ್ಕೊಂಡ್ರೆ, ಅದರ ಮಹತ್ವ ಕಳ್ಕೊಂಡ್ರೆ, ಅದರ ಬೆಳೆ ಕಳ್ಕೊಂಡ್ರೆ, ಅದರ ಗೌರವ ಕಳ್ಕೊಂಡ್ರೆ, ಇವರು ತಿಪ್ಪೆಗಾಕಿ ತುಳಿಯೋದಕ್ಕೂ ಯೋಗ್ಯತೆ ಇಲ್ಲದವರಾಗ್ಬಿಡ್ತಾರಪ್ಪ. ಅದು ಬೇಡ. ಇವರನ್ನ ಮಾನಿಸು, ಉನ್ನತವಾಗಿ ಆಶೀರ್ವದಿಸು. ಈ ಜನರನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಲೋಕ ವ್ಯಾಪ್ತಿಯಲ್ಲಿ ದೇವ ರಾಜ್ಯವನ್ನು ಕಟ್ಟೋದಕ್ಕಾಗಿ ಭೂಮಿಗೆ ಉಪ್ಪಾಗಿ ಇವರನ್ನ ಆಶೀರ್ವಾದ ಮಾಡುತ್ತೇನೆ. ಇವರು ರುಚಿ ಕೊಡುವವರಾಗಿರಲಿ. ಇವರ ಮೇಲೆ ನೂತನ ಅಭಿಷೇಕ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಸಮಾಧಾನವಾಗಿ ಕಳಿಸ್ಕೊಡು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.